ಕಂಟ್ರಿ ಸಾಲೆಯನ್ನು ಎಲ್ಲ ಹಳ್ಳಿಗೆ ಸಪ್ಲೈ ಮಾಡಿ ಕೋಟ ನೋಟ್ಪಾಟಿಗೆ ಭೇಟಿ ನೀಡಿದೆಯಾ? ದನಿ ಹೋಗಿದ್ದೆ ಬೀರಪ್ಪನ ಅಂಗಡಿಗೆ, ಅಲ್ಲಿ ಒಂದು ಬಾಕ್ಸ್ ಇಳಿದಿದ್ದಾನೆ. ಇಲ್ಲಿ ಫಕೀರಪ್ಪನ ಅಂಗಡಿಗೆ ಹೋಗಿದ್ವಿ. ಅವ್ರ ತಾಯಾರಿದ್ರು ಬ್ಯಾಡ ಅಂದ್ರೆ ಮುಂದೆ ಮಾಯಾಂದ್ರನ ಅಂಗಡಿಗೆ ಒಂದು 10 ಬಾಕ್ಸ್ ಇಳಿಸಿ ನಾವು ಮನೆಗೆ ಹೋಗಿ ಒಟ್ಟು ಪಲಾವ್ ಮಾಡ್ಕೊಂಡು ಉಂಡು ನಿಮ್ಮ ಕೆಲಸಕ್ಕೆ ರೆಡಿಯಾಗಿ ಬಂದಿದ್ದೇನೆ. ಇದ್ದಾನೆ ಯಾಕೆ ಎಗ್ ರೈಸ್ ಮಾಡ್ಕೊಂಡು ತಿಂದು ಬರ್ಬೇಕಾಗಿತ್ತು ಮಾವನ, ಮಾಡಕ್ಕೆ ಬರೋದಿಲ್ಲ. ನಮಸ್ಕಾರ ಶ್ರೀಮಂತರೇ, ನಮಸ್ಕಾರ. ಓ ನಮಸ್ಕಾರ ಧರ್ಮರಾಜ್, ವೆಲ್ಕಮ್. ಸಿಟ್ ಡೌನ್. ಇರ್ಲಿ ಶ್ರೀಮಂತರೇ ಇರ್ಲಿ. ಅದು ಏಕೋ ನಿನ್ನ ತಮ್ಮನೊಂದಿಗೆ ಬಂದಿಯಲ್ಲ, ಅವನ ನೌಕರಿ ಬಗ್ಗೆನೋ
ನಿನ್ನ ಮನೆ ಕೀರ್ತಿ ಕಳಸವಾಗಿರುವ ನನ್ನ ತಂಗಿ ಚೆನ್ನಾಗಿದ್ದಾಳೆ. ಚೆನ್ನಾಗಿದ್ದಾಳೆ ಶ್ರೀಮಂತರೇ, ಚೆನ್ನಾಗಿದ್ದಾಳೆ. ಅದು ಏಕೋ ನಿನ್ನ ತಮ್ಮನೊಂದಿಗೆ ಬಂದಿಯಲ್ಲ, ಅವನ ನೌಕರಿ ಬಗ್ಗೆನೋ ಅಥವಾ ಅದೇ ಪ್ರಯತ್ನಕ್ಕಾಗಿ ತಮ್ಮ ಕಡೆ ಒಂದು ದೊಡ್ಡ ಉಪಕಾರ ಮಾಡಬೇಕಾಗಿದೆ ಶ್ರೀಮಂತರೇ, ದೊಡ್ಡ ಉಪಕಾರ ಮಾಡಬೇಕಾಗಿದೆ. ಅದು ಏನದು ಹೇಳಿ, ನಾ ಇರೋದೇ ನಿಮ್ಮಂತರಿಗೆ ಸಹಾಯ ಮಾಡೋದಕ್ಕಾಗಿ. ಮತ್ತೆ ತಮ್ಮಿಂದ 20,000 ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ನನ್ನ ತಂದೆ ಆಸ್ತಿಯನ್ನು ಸರಿತಮ್ಮ ಅಂತ ಹೇಳಿ ಪ್ರತಿ ಸಲ ನನ್ನ ಹತ್ತಿರ ಹಣಕ್ಕೆ ಬರ್ತಿರೋದೇ ನನಗೆ ಗೋಮಾನವೇ ಸರಿ. ನಾವು ನಿಮ್ಮ ಮನೆಗೆ ಬಂದಿದ್ದೇವೆ ಅಂತ ಮನಸ್ಸಿಗೆ ಬಂದ ಹಾಗೆ ಬೊಗಳಬೇಡ. ನಮ್ಗೆ ಟ್ರಬಲ್ ಆದ್ರೆ ಈ ಶಂಕರ ಬಂದೇ ಬಂದ. ಇವನು ಕರ್ಣೆ ಹಿಡಿದೆ ಬುನಾದಿ, ಕತ್ತಿ ಸಮಾಧಿನೇ. ಶ್ರೀಮಂತರೇ, ನಿಮ್ಮ ಮನೆಗೆ ನಾವು ಕಾಲಿಟ್ಟಿದ್ದೇವೆ ಅಂತ ಮನಸ್ಸಿಗೆ ಬಂದ ಹಾಗೆ ಬೊಗಳಬೇಡಿ. ನಮ್ಮ ಅಣ್ಣನ ಮಾತಿಗೆ ಸ್ವಲ್ಪ ಬೆಲೆನಾದ್ರೂ ಕೊಡಿ, ಇಲ್ಲದಿದ್ದರೆ ಬಿಡಿ. ಅದಕ್ಕೂ ಮೀರಿ ನಮ್ಮ ಮಾನ ಮರ್ಯಾದೆಗೆ ಹತ್ತು ಮೀರಿ ಮಾತನಾಡಿದರೆ ಕೊಬ್ಬಿದ ಈ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ಉಡ್ಚಮ್ಮ ದೇವಿಗೆ ನೈವೇದ್ಯ ಹಿಡಿಬೇಕಾದದ್ದು ಈ ಅಚ್ಚರ ಮಗನೇ. ಅಣ್ಣ, ಇವನ ಹತ್ತಿರ ಹಣ ಕೇಳೋದು ಬೇಡ, ಬಾ ಮನೆಗೆ ಹೋಗೋಣ. ಶ್ರೀಮಂತರೇ, ಅವನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಶ್ರೀಮಂತರೇ, ನಿಮ್ಮ ಕಾಲಿಗೆ ಬಿತ್ತು. ಟೆನೆನ್ಸ್ ಖಾಲಿಯಲ್ಲಿ 100 ಎಕರೆ ಜಮೀನಿದ್ದರು ಟೆನೆನ್ಸ್ ಖಾಲಿಯಲ್ಲಿ ಮುಳುಗಿದೆ. ಆದ ಕಾರಣ ಅವನು ಹಾಗೆ ಮಾತನಾಡಿದ್ದಾನೆ. ಕ್ಷಮಿಸಿ ಬಿಡಿ ಅವನನ್ನು. ಕ್ಷಮಿಸಲೇಬೇಕಾಗಿದೆ, ಧರ್ಮರಾಜ ಕ್ಷಮಿಸಲೇಬೇಕಾಗಿದೆ. ಮುಂದೆ ನನ್ನ ಹೆಸರಿಗೆ ಕೀರ್ತಿ ಸಿಗಬೇಕಾದರೆ ನಾವು ಕ್ಷಮಿಸಲೇಬೇಕಾಗಿದೆ. ಪಾಪ ಹೊತ್ತೊಳಗ ಮಾತನಾಡೈತಿ, ಅದನ್ನೇನು ನಾವು ದೊಡ್ಡದಾಗಿ ಮಾಡೋದಿಲ್ಲ. ಭೂಮಿ ಉಳ್ಳವ ರೈತನನ್ನು ಒಂದು ಮಾಡಿಕೊಂಡು ಮರಳಿ ಭೂಮಿ ಪಡಿಬೇಕತ್ತಲ್ಲ ಧರ್ಮರಾಜಣ್ಣ. 50 ಜನ ರೈತರಿದ್ದರು, ಗುಂಟೆ ಸಹಿತ ಹೊಲ ಇಲ್ಲದವರೇ ನನ್ನ ಭೂಮಿಯನ್ನು ಸಾಗುವಳಿ ಮಾಡುತ್ತಿದ್ದರು. ಅವರ ಮಕ್ಕಳ ಗೋಳಾಟ ನೋಡದೆ ಹಾಗೇ ಬಂದುಬಿಟ್ಟು ಮತ್ತೆ ಇವರ ಸಾಲಕ್ಕಾಗಿ 10 ಎಕರೆ ಮಾರಿದೆ. ಒಟ್ಟು ಉಳಿದಿರುವುದು 50 ಎಕರೆ ಮಾತ್ರ. ಎಂತ ಗುಣವಂತಪ್ಪ ಬಂದಿನಿ. ಮಗಳು ಬಿಟ್ಟು ಮುಂದೆ ಹೇಳಿದ್ದೀನಿ ಕೆಲಸ. ದನೇರ ನಿತ್ಯ ಹೊಗಳಬೇಕಂದ್ರ ಹೊಗಳೋದ್ ಬಿಟ್ಟು ಹೊಗಳಬೇಕಂದ್ರ ನಿತ್ಯ ಹೊಗಳಬೇಕಂದ್ರ ನನ್ನ ಬಾಯ ಕಟ್ ಹಾಕ್ಬಿಟ್ರಿ. ಏನ್ ಮಾಡ್ರಿ ನಾನು? ಯಾರವರು? ಅದೇ ಸಣ್ಣದಲ್ಲಿ ಶಶಿಕಾಂತಪ್ಪನವರು. ಏನಮ್ಮ? ಎಲ್ಲಿದ್ದನ ಬೇಗ ಹುಡುಕೊಂಡು ಬರಲಿ ಅವನನ್ನು. ಆ ಲೆಕ್ಕಾಚಾರ ಇವರು 20,000 ಸಾಲ ಕೊಟ್ಟು ಹಳೆ ಸಾಲ ಮುಟ್ಟೈತೆಂದು ಬಾಂಡಿಗೆ ಒಂದು ಸಹಿ ತೆಗೆದುಕೋ, ಮತ್ತೆ ಹೊಸ ಸಾಲ ಮತ್ತೆ 20,000 ಕೊಟ್ಟು ಬಿಡು. ನೀವಿಷ್ಟು ಹೇಳಿರಂದ್ರ, ನೀವಿಷ್ಟು ಆರ್ಡರ್ ಕೊಟ್ಟಿರಂದ್ರ ಈ ಮಂಡರ್ ಕೇಸ್ ಹ್ಯಾಂಗ್ ಮುಚ್ಚಬೇಕು, ಹ್ಯಾಂಗ್ ತೆಗಿಬೇಕು ಚೆನ್ನಾಗಿ ಗೊತ್ತೈತ್ರಿ ನನಗೆ. ನೀವೇನು ಹೇಳ್ಕೊಡೋದು ಬೇಕಾಗಿಲ್ರಿ. ಇದನ್ನ ಹುಲಿ ಹೆಂಗ 30 ತಮ್ಮಗಳು ಇಟ್ಕೊಂಡಿದ್ದಿ, ಇಳಿ ನೋಡಪ್ಪ ಹುಲಿ ಮಗ್ನಿ ಮಗ ಹಿಡಿ ಅಂತ ತಮ್ಮಗಳು ಇಟ್ಕೊಂಡಿ ನಮ್ಮ ಸಾಕಾರ ಅಂತ ಹಂಗ ಪದೇ 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 ಸಾಲ ಕೇಳಕ್ ಬರ್ತೀಯಲ್ವ ಧರ್ಮಣ್ಣ. ಬಾ
ಬಾ ಹಂಗ ಹಿಂಗ ಉಗುಳು ಹಚ್ಬೇಕ ಹಂಗ ಒಂದೊಂದ ಉಗುಳಿ ಕೇಳಿಸ್ಗೆ ಇಲ್ಲೇ ನಮ್ಮ ದನಿ ಎದುರಿಗೆ ಅದವನಿಲ್ಲ ಅಂತಂದು ಹೇಳಿ ಸಟ 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 ಎಣಿಸ್ಗೆ ಆದ್ರ ಧರ್ಮನ ನಿಮ್ಮ ತಮ್ಮ ಇತ್ತೀಚಿಗೆ ಭಾಳ ಚಟ ಕತ್ಬಿಡನ್ರಿ ಏನು ಮಾತಾಡ್ಬಿಡಿ ಚೇ 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 ನಮ್ಮ ದನಿ ಎದುರಿಗೆ ಅಲ್ರಿ ಅವ್ರದ ಉಸುಗ್ ಅವ್ರದ ಸಿಮೆಂಟ್ ಅವ್ರದ ಹೆಂಡಿ ಮೇಲೆ ಹೆಂಡಿ ಹಿಡಿಯೋಂಗೆ ಇಷ್ಟು ಸೊಕ್ಕ ಇರ್ಬೇಕಾದ್ರೆ ಅಂಥದ್ದು ನಮ್ಮ ಧ್ವನಿ 4 ಜರ್ಸಿ ಆಕಳ ಮುಂಜಾನೆ 40 ಲೀಟ್ರ್ ಹಿಂಡ್ತಾನೆ ಮುಂಜಾನೆ 40 ಲೀಟ್ರ್ ಹಿಂಡ್ತಾನೆ ಮತ್ತು ಅಷ್ಟ ಯಾಕ್ರಿ ಇದು ಮುರಿದ್ರೆ ಕಟ್ತಾನೆ ಇದು ಮುರಿದ್ರೆ ಕಟ್ತಾನೆ ಇದು ಮುರಿದ್ರೆ ಕಟ್ತಾನೆ ಅಂತ ನಮ್ಮ ಧ್ವನಿಗೆ ಎಷ್ಟು ಸೊಕ್ಕ ಇರಬಾರ್ದ್ರಿ ನೋಡಿ ಧರ್ಮಣ್ಣ ಮನೆಗೆ ಹೋಗ ಚಲೋ ತಗ ಬುದ್ಧಿ ಜನ ಹೇಳ ನಿಮ್ಮ ತಮ್ಗ ಆ ಮಗ್ಗ ಹಂಗ ಹೇಳ್ಬೇಡ 4 ಬಾರ್ಕೋಲ್ ಹಚ್ಚಿ ಜಡೆ ಗೊಂಡಿ ಮೇಲೆ ಅಂದ್ರೆ ಬುದ್ಧಿ ಬರ್ತೈತ್ರಿ ಆ ಮಗ್ಗ ಆಯ್ತ್ರಿ ಅಪ್ಪ ನಾನಿನ್ನು ಬರ್ತೀನಿ. ಹೋಗು ಧರ್ಮಣ್ಣ ಹೋಗು ನಿಮ್ಗೆ ಹೌಸಿದಾರಂದ 6 ಎಕರೆ ಹೊಲ ನೋಂಗೆ ನೀರು ಕುಡ್ದಂಗಂತ ತಿಳ್ಕ ಬರಬೇಕು ಧರ್ಮರಾಜ. ಅಣ್ಣ ತಮ್ಮಂದ್ರೆ ನನ್ನ ಬಾಳಿನ ದೀಪವಾಗಿರುವಾಗ ಆ ದೀಪವನ್ನು ಆತನ ಕೊಟ್ಟು 20,000 ಹಣವೇ ಸಾಕ್ಷಿ. ಪ್ರಥಮ ಬಾರಿಗೆ ನಿನ್ನ ಮನೆಗೆ ಕಾಲಿಟ್ಟಿರುವ ನನ್ನ ತಂಗಿ ಎಂದರೆ ಆಕಾಶ ಎತ್ತರ ಬೆಳೆದಿರುವ ನಿನ್ನ ಬೆಟ್ಟವನ್ನು ಸುಟ್ಟು ಮತ್ತು ನಿನ್ನ ತಮ್ಮಂದಿರಿಗೆ ಹೊಟ್ಟಿಗೆ ಅನ್ನ ಮಾಡಲಿ ತಟ್ಟಿ ಹಿಡಿದು ಭಿಕ್ಷಕರಂಗ ಅಡ್ಡಾಡಲೇಬೇಕು. ಅಂದಿನ ನಗ್ಗರ ಸವಿ ನೆನಪಿಗಾಗಿ ಇಂದು ವ್ಯವಸ್ಥೆ ನಿನಗೆ 20,000 ಸೊಲ್ಲ ಕೊಟ್ಟಿವಿ. ಅದರಿಂದ ನಿನ್ನ ಚಟ್ಟ ಕಟ್ಟಲು ಧರ್ಮರಾಜ ನಿನ್ನ ಸಂಸಾರವನ್ನು ಹಾಗೆ ಚಿತ್ರಗೊಳಿಸಲ್ಲ, ಹಂತವಾಗಿ ಚಿತ್ರಗೊಳಿಸಿ ನಿಮ್ಮೆಲ್ಲರನ್ನು ಅಗಲಿಸಿ ನಿಮ್ಮೆಲ್ಲರನ್ನ ಜೀತದೊಳಗೆ ದುಡಿಸಿಕೊಂಡು ನನ್ನ ಮನೆಗೆ ಒಂದು ಕಿರುಕುಳದಿಂದ ಮಾತನಾಡುವ ಶಂಕರ ಅವನನ್ನು ಯಮಲೋಕಕ್ಕೆ ಕಳಿಸಿ ನಿನ್ನ ಕಣ್ಣೀರಿನ ನನ್ನ ಪಾದವನ್ನು ತೊಳಿಸಿಕೊಳ್ಳದಿದ್ದರೆ ನನ್ನ ಹೆಸರು ಧನಿಕರ ಒಡೆಯ ಧನರಾಜನೇ ಅಲ್ಲ. ಅಣ್ಣ ಅಷ್ಟೊಂದು ಸುಲಭವಲ್ಲ ನೀ ಮಾಡುವ ಕೆಲಸ. ಯಾಕೋ ಶಶಿ ಕನಸು ಕಾಣ್ತೀನಿ? ಏನು ಕನಸು ಕಾಣುವನು ನಾನಲ್ಲ ನೀನು. ಧರ್ಮದ ಆದಾಯಲ್ಲಿ ನಡೆಯುವ ಆ ಧರ್ಮದ ಮನೆ ಮರೆಯಬೇಕೆಂಬ ನಿರ್ಧಾರ ನಿನ್ನನ್ನೇ ಮುರಿಯುತ್ತದೆ. ಹುಷಾರ್. ಶಶಿಧರ ತಮ್ಮನೆಂಬ ಹೆಸರನ್ನು ಕಸಿ ಬಿಸಿಯಿಂದ ಜೋಪಾನ ಮಾಡಿದರೆ ವಿಷಕಾರರು ಸರ್ಪವಾಗಿ ಕತ್ತಲು ಬಂದಿಯ ಮೂರ್ಖ. ಕತ್ತ ಬಾಬು ನಡೆಬೆಚ್ಚಿ ನಡೆದರು ತಡವರಿಸಿ ಎಡೆಯಲ್ಲೇ ಬಂದಿಳಿದು ವಿಷದ ನನ್ನ ಅಲ್ಲಿಗೆ ನಿನ್ನನ್ನು ಕತ್ತಲು ಆವರಿಸುತ್ತದೆ ಈ ನನ್ನ ನ್ಯಾಯ ಎಂಬ ಅಂಕುಶ. ಶಶಿಧರ ಅಂತ ವಿಷ ತುಂಬಿದ ವಿಷ ಪ್ರಾಣ ನೀಡಿದು ಹಾನ ಆಡ್ಸುವ ಮಿಸ್ಟರ್ ಶಶಿಧರ್ ನಾನಿದ್ದೇನೆಂಬುದು ಮಾತ್ರ ಮರೆಯಬೇಡ. ತಮ್ಮನೆಂಬ ಅಭಿಮಾನದಿಂದ ನಿನಗೆ ಇದೊಮ್ಮೆ ಜೀವದಾನ ನೀಡಿದ್ದೇನೆ. ಧರ್ಮದ ದಾರಿ ನಡೆಯುವ ಜನರಿಗೆ ಹಿಂಸೆ ಮಾಡುವ ಹೊರಟು ನಿನ್ನಿಂದ ನಾನು ತಿಳಿದುಕೊಳ್ಳಬೇಕಾಗಿಲ್ಲ. ನಿನ್ನನ್ನು ನನ್ನ ಅಣ್ಣ ಎಂದು ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತದೆ. ನೀನು ಇದೇ ತರನಾಗಿ ಇನ್ನು ಮುಂದುವರೆದು ಬಡದನ್ನು ಆಕ್ರಮಿಸಲು ಹೊರಟರೆ ಪಕ್ಕೆಲ್ಲ ಮುರಿಬೇಕಾಗುತ್ತದೆ. ಎತ್ತರ. ಲೇ ಶಶಿ, ದೀಪಾವಳಿಯನ್ನ ಅತಿ ಭದ್ರವಾಗಿ ಹೊರದು ನನ್ನ ಕಣ್ಣೆದುರಿಗೆ ಮಿಂಚು ಹತ್ತಿ ಮರಿಯಾದಂತೆ ಕಾಣುತ್ತಿದೆ. ಕೊರತಿ ಗಂಡೆಂದರು ಮುಡಿ ಮುತ್ತು
ಮುಚ್ಚಿಕೊಂಡು ಎದುರು ಹೋಗಿ ಓಡಿಬಿದವು. ಕುದುರೆ ಸವಾರಿ ನಿನ್ನನ್ನು ನೋಚುವಂತ ಉಳಿಸಲಾರೆ. ತಾಳು ಬರುವ ನಿನ್ನಂತ ಗುಂಡಿಗೆ ಎದರಿ ಬಂಡತನಕ್ಕೆ ತಲೆದುಕೋವನಲ್ಲ ಈ ಶಶಿ. ಮಂದಾರ ಪರ್ವತ ಬಂದು ಒಪ್ಪಳಿಸಿದರು, ಉದಯಿಸುವ ಸೂರ್ಯನಂತೆ ಮುಳುಗಿ ಉದಯಿಸಿ ಬಂದು ನಿನ್ನೊಂದಿಗೆ ನಾವು ಹೋರಾಡುವೆ. ಅಂದು ಕೃಷ್ಣ ಅರ್ಜುನ ಸವರನಾಗಿ ಬಂದು ಕೌರವರನ್ನು ಕೊಂದ ಆ ಧರ್ಮರಾಜ ಸವರನಾಗಿ ಬಂದು ಕೊಂದೇ ಕೊಲ್ತೀನಿ. ಕೈ ಮಾಡಿದ ಧರ್ಮಸೂರ ತಾಳು ಬಡವ. ಅಮ್ಮ ಮೋಸ ಮಾಡಿದ್ವಿ ಧನರಾಜ್, ಮೋಸ ಮಾಡಿದ್ವಿ. ಕೆಲಸಕ್ಕೆ ಸಮಾನವೇ ವೆಚ್ಚ, ಒಬ್ಬನ ಮಾತಿಗೆ ಮಂದಿಸಾದ ವೆಚ್ಚ, ಧರ್ಮರಾಜನಿಂದ ಬಂದ ವೆಚ್ಚ. ಅಮ್ಮ ಏನ್ ಮಾಡಕತ್ತಿ? ಪಾಪ ಸಣ್ಣದನ್ಯಾರ್ದ ದಿವಸ ಮಾಡಾಕ ಒಂದು ಗುರ್ತು ಇರ್ಲಿ ಅಂತ ಫೋಟೋ ತಕೊಂಡ್ ಬಿಡ್ರಿ ಇದನ್ಯಾರ. ಆಯ್ತು ಆಯ್ತು, ಈ ಬಾಡಿಯನ್ನು ತಗೊಂಡು ಹೋಗಿ ಇತ್ಲು ಮನೆ ಇತ್ಲದಾಗ ಹೋಗೋದು ಬಾ ಅಮ್ಮ. ಈಗ ನೀ ನಿಂಬಿ ಗಿಡದ ಬುಡಕ್ ಹೋಗಿಲ್ಲದಾನೆ, ಏನ ಮಾವಿ ಗಿಡದ ಬುಡಕ್ ಹೋಗಿಲ್ಲದಾನೆ. ಆದಷ್ಟು ನಿಂಬಿ ಗಿಡಕ್ಕೆ ಹೋಗೋದು ಬಾ. ಆಯ್ತಿದಾನೆ, ಬೇಡ ಬೇಡ ಕಟ್ಟಿಗೆ ಸಡ್ದಂಗ ಹೋಗೋದು ಬಾ. ಆಯ್ತು, ಹೇಳ್ಕೊಂಡು ಒಳಗೆ ನೋಡಿರಿ.